ಹಾಯ್ ಗಾಯ್ಸ್, ವೆಲ್ಕಮ್ ಟು ನಿಖಿತಾ ಪ್ರಪಂಚ ಬ್ಲಾಗ್ಸ್ಗೆ. ಏನಪ್ಪ ಅಂದರೆ ಇವತ್ತು ಗುರುವಾರ ರಾಯರ ದಿನ ಆಗಿರ್ತೈತಿ. ರಾಯರ ದಿನ ಆಗಿರೋದ್ರಿಂದ ಹೊಸ ಫೋನ್ದಾಗ ಗುರುವಾರ ದಿನಾನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ರಾಯರ ವಾರ ಆಗಿದ್ದರಿಂದ ಗುರುವಾರ ಸ್ಟಾರ್ಟ್ ಮಾಡಿಬಿಡೋನು. ಮತ್ತು ಒಂದು ಸ್ವಲ್ಪ ಏನಂತ ಹೇಳಿ ನೆಕ್ಸ್ಟ್ ಬರ್ತೈತಿ, ಇದೇ ವಿಡಿಯೋದಾಗ ನೆಕ್ಸ್ಟ್ ಬರ್ತೈತಿ. ಏನಂತ ಹೇಳಿ ಗೊತ್ತಾಗ್ತೈತಿ ನಿಮಗೂ. ಫಸ್ಟ್ ಆಫ್ ಆಲ್ ನಾನು ಅಂದ್ಕೊಂಡಿದ್ದು ಗುರುವಾರ ದಿನನೂ ಸ್ಟಾರ್ಟ್ ಮಾಡಿಬಿಡೋನು. ನನ್ನ ಕಡೆ ನಿನ್ನ ಫೋನ್ ಸಿಕ್ತು, ಬಟ್ ಇವತ್ತು ಸ್ಟಾರ್ಟ್ ಮಾಡಿದ್ದೇನು. ಇವತ್ತು ಗುರುವಾರ ಇರೋದ್ರಿಂದ ಫಸ್ಟ್ ವಿಡಿಯೋ ಗುರುವಾರ ಇರೋದ್ರಿಂದ ರಾಯರ ಅನುಗ್ರಹದಿಂದ ನಾನು ಇವತ್ತು ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನು. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಖಿತಾ ಪ್ರಪಂಚ ಬ್ಲಾಗ್ಸ್ಗೆ. ಇನ್ನೂ ಏನಿಲ್ಲ, ಸ್ವಲ್ಪ ಸ್ನಾನ ಎಲ್ಲ ಮಾಡಿಬಿಟ್ಟು ರಾಯರ ಪೂಜೆ ಮಾಡಬೇಕು. ಗುರುವಾರ ಆಗಿದ್ದರಿಂದ ಸೊ ಹಾಗಾಗಿ ಇನ್ನು ಜಳಕ ಸ್ವಲ್ಪ ಮಾಡಿಬಿಡ್ಬೇಕು. ಅಟೋ ಮಟ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮನೆ ಅಂತ ಹೇಳಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಏನಿಲ್ಲ, ಸ್ವಲ್ಪ ಕಸ ಹುಡುಗಿ ಜಳಕ ಮಾಡಿ ಬಂದು ಪೂಜೆ ಮಾಡಬೇಕು ಅಷ್ಟು. ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡು ಇನ್ನು ಜಳಕ ಗಿಳಕ ಏನು ಮಾಡೋಕ್ಕಿಲ್ಲ. ಅದ್ರ ಫಸ್ಟನ್ನು ಪೈಲ ಮನೆಯೆಲ್ಲ ಸ್ವಚ್ಛಾಗಿ ಉಡ್ಕೊಂಡು ಆಮೇಲೆ ಸೀಟ್ಕೊಂಡು ಆಮೇಲೆ ಜಳಕ ಮಾಡಿದ್ರೆ ಆಯ್ತು ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಪೂಜೆ ಅಂದರೆ ಒಂದು ಮನೆ ಕ್ಲೀನಾಗಿದ್ರೂ ಪೂಜೆ ಮಾಡೋಕೆ ಮನ್ಸು ಬರ್ತೈತಲ್ಲ. ಸೊ ಹಾಗಾಗಿ ಪೈಲ ಕ್ಲೀನಾಗಿ ಮನೆ ಇದ್ದು ಬಿಡಲಿ, ಆಮೇಲೆ ಮುಂದಿಂದು ಕೆಲಸ ಅಂತ ಹೇಳಿ ಜಳಕ ಮಾಡಿದ್ಲೆ ಪೈಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಜಳಕ ಮಾಡೋಕೆ ಹೋಗಿದ್ನಿ. ಜಳಕ ಮಾಡಿ ಬಂದುಬಿಟ್ಟು ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ನಾನು ಪೂಜೆ ಮಾಡಿರಲಿಲ್ಲ 1-2 ದಿನದಿಂದ. ಎಲ್ಲ ಹೆಣ್ಮಕ್ಳು ಹಾಗೆಲ್ಲ ಮನೆ ಸ್ವಚ್ಛ ಇರ್ಬೇಕಂತೇಳಿ ಎಷ್ಟು ಕಷ್ಟಪಡ್ತಾರೋ. ಸೊ ಹಂಗೆ ಸ್ವಲ್ಪ ಸ್ನಾನ ಮಾಡಿ ಬಂದು ಪೂಜೆ ಮಾಡಬೇಕಿತ್ತು. ಸೊ ಸ್ಟಾರ್ಟ್ ಮಾಡಿದ್ನಿ. ವಿಡಿಯೋ ಫುಲ್ ಲೆಂತ್ ಆಗ್ತಿತ್ತಂತೆ ನಾನು ವಾಯ್ಸ್ ಓವರ್ ಕೊಡಕತ್ತೇನು, ಯಾಕಂತಂದ್ರೆ ಪೂಜೆ ಮಾಡ್ತೆ ನಾನೇನು ವಾಯ್ಸ್ ಕೊಡೋಕ್ಕಿಲ್ಲ. ವಿಡಿಯೋ ಫುಲ್ ಲೆಂತ್ ಆಗ್ತಿದೆ ಅಂತ ಯಾಕೆ ಸ್ಪೀಡ್ ಮಾಡಿದ್ದೀನಿ ನಾನು. ಸೊ ಕ್ವಶನ್ ಕೇಳಬೇಕಿತ್ತು ರಾಯರಿಗೆ, ಚೀಟಿ ಹಾಕಿ ಚೀಟಿ ಮುಖಾಂತರ ಕ್ವಶನ್ ಕೇಳಬೇಕಿತ್ತು. 2 ದೀಪ ಹಚ್ಚಬೇಕು, ತುಪ್ಪದ ದೀಪ 2 ಹಚ್ಚಬೇಕು. 2 ಸೇಮ್ ಚೀಟಿ ತೊಗೋಬೇಕು. 2 ಸೇಮ್ ಚೀಟಿ ತೊಗೊಂಡಾದ್ಮೇಲೆ ಅದ್ರೊಳಗೆ ನಿಮ್ಮ ಕ್ವಶನ್ ಏನೈತಲ್ಲ ಅದನ್ನು ನೀವು ಬರ್ಕೊಂಡ್ಬಿಟ್ಟು ದೇವ್ರ ಮುಂದೆ ರಾಯರ ಮುಂದೆ ಒಂದು ಪ್ಲೇಟ್ ಒಳಗೆ ಇಡಬೇಕು. ಇಟ್ಬಿಟ್ಟು ಓಂ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಬಾರಿ ಜಪಿಸ್ಬೇಕು. ಜಪಿಸಿ ಸ್ವಲ್ಪ ಶಾಂತಿ ಆಗಬೇಕು ಮನಸ್ಸಿಗೆ. ಅಟ್ಟೋ ಮಟ್ಟ ಸ್ವಲ್ಪ ರಾಯರ ಜ್ಞಾನ ಮಾಡಬೇಕು. ಮಾಡಿಬಿಟ್ಟು ಯಾವ ಚೀಟಿ ಸಣ್ಣ ಮಕ್ಕಳ ಕಡೆ ಅಂದ್ರೆ ಎತ್ತಿಸ್ರೆ ನಡಿತೈತಿ, ಇಲ್ಲಂತಂದ್ರೆ ಇಲ್ಲ ಸಣ್ಣ ಮಕ್ಳು ಇಲ್ಲಂತಂದ್ರೆ ನೀವು ಎತ್ತಿದ್ರೇನು ನಡಿತೈತಿ. ಸ್ವಲ್ಪ ಭಕ್ತಿಯಿಂದ ಎತ್ತಬೇಕು. ಯಾವ್ದು ಬರ್ತಿಲ್ಲ ಅದು ಫೈನಲ್ ಆನ್ಸರ್ ಆಗಿರ್ತೈತಿ. ಮತ್ತೊಮ್ಮೆ ಎತ್ತುತ್ತೇನೋ ಹಂಗೇನಿಲ್ಲ, ಫೈನಲ್ ಯಾವ್ದು ಎತ್ತುತ್ತಿರಲ್ಲ ಅದು ಫೈನಲ್. ಸಾರಿ ಗೈಸ್. ಸೊ ಇದು ಪ್ರೊಸೀಜರ್ ಇದ್ದಿರ್ತೈತಿ. ಸೊ ನಾನು ಒಂದು ಕ್ವಶನ್ ಕೇಳಬೇಕಿತ್ತಲ್ವ, ಅದಕ್ಕೆ ಸಲುವಾಗಿ ಚೀಟಿ ಹಾಕಿದ್ನಿ. ಈ ಥರ ಫುಲ್ ಏನು ಹೆಂಗೆ ಏನಂತ ಹೇಳಿ ಇನ್ನೊಂದು ಬ್ಲಾಗ್ದಾಗ ಹೇಳ್ತೀನಿ. ಬಟ್ ಈ ಬ್ಲಾಗ್ದಾಗ ನಂಗೆ ಏನು ಮಾಡೋಕ್ಕಾಗಿಲ್ಲ, ಫುಲ್ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಸೊ ಈ ಬ್ಲಾಗ್ ನೋಡಿರಿ, ನೋಡಿ ಎಸ್ ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ದಾಗ ನಾನು